ಐತಿಹಾಸಿಕ ಬಸದಿ ಇದ್ದ ಸ್ಥಳವನ್ನ ಅಕ್ರಮವಾಗಿ ಮಸೀದಿಗೆ ಕೊಡಲಾಗ್ತಾ ಇದೆ, ಹಸ್ತಾಂತರ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಉಡುಪಿಯ ಕೊಡಗೂರಿನಲ್ಲಿ ಕಂದಾಯ ಇಲಾಖೆಯವರು ಎಡವಟ್ಟು ಮಾಡಿದ್ದಾರಂತೆ. ಜುಮಾದಿನಗರದಲ್ಲಿರುವಂತಹ 67 ಸೆಂಟ್ಸ್ ವಿವಾದಿತ ಭೂಮಿ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆ ಹೇಳ್ತಾ ಇದೆ. ಡೋರ್ ನಂಬರೇ ಇಲ್ಲದ ಮಸೀದಿ ಹೆಸರಿಗೆ ಭೂಮಿಯನ್ನ ಹಸ್ತಾಂತರ ಮಾಡೋದಾದ್ರೂ ಹೇಗೆ, ಯಾಕೆ, ಯಾರ ಕುಮ್ಮಕ್ಕಿಂದ ಅನ್ನೋದು ಪ್ರಶ್ನೆ. ಅಕ್ರಮ ಮಸೀದಿಗೆ ಸರ್ಕಾರಿ ಭೂಮಿಯನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ನೀಡಿ ಈಗ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದಾಳಿಗೆ ಸಿಲುಕಿ ನಾಶವಾಗಿದ್ದಂತಹ ಬಸದಿ, 200 ವರ್ಷಗಳಿಂದ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದಂತಹ ಬಸದಿ ಮತ್ತು ಪುಷ್ಕರಣಿಯನ್ನ ಹಸ್ತಾಂತರ ಮಾಡಿದ್ದಾರೆ. ಅದು ಕೂಡ ಯಾವುದೇ ರೆಕಾರ್ಡ್ಸ್ ಇಲ್ಲದಿರುವಂತಹ ವ್ಯಕ್ತಿಗಳಿಗೆ. ಕೆಲ ವರ್ಷಗಳ ಹಿಂದೆ ಬಸದಿ ಇದ್ದ ಸ್ಥಳದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಕೂಡ ಆಗಿದ್ದ ಬಗ್ಗೆ ಆರೋಪ ಇದೆ. ಅಪರಿಚಿತ ಜನರ ಹಸ್ತಕ್ಷೇಪವನ್ನ ಕೊಡವೂರು ಗ್ರಾಮಸ್ಥರು ವಿರೋಧಿಸಿದ್ದಾರೆ. ಬಸದಿ ಇರುವ 67 ಸೆಂಟ್ಸ್ ಭೂಮಿಯನ್ನ ವಕ್ಫ್ ಆಸ್ತಿ ಅಂತ ಒಂದು ವರ್ಗ ಹೇಳ್ತಾ ಇದೆ. ಇದು ಸರ್ಕಾರಿ ಭೂಮಿ ಅಂತ ವಾದವನ್ನ ತಳ್ಳಿ ಹಾಕ್ತಾ ಇದೆ ಸ್ಥಳೀಯ ಕೋರ್ಟ್. ಇಲ್ಲಿ ಒಂದ್ಸಲ ಎಂತಾಯ್ತು, ಒಂದಷ್ಟು ಜನರು ಯಾರೋ ಹೊರ ಊರಿನವರೆಲ್ಲ ಬಂದ ಅಂತ ಊರಿನವರೆಲ್ಲ ಸೇರಿ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಯ್ತು. ಆ ಹೊತ್ತಿಗೆ ಹೇಮಲತಾ ಅಂತ ಒಬ್ರು DC ಬಂದಿದ್ರು. ಅವ್ರು ಬಂದವರು ನೋಡಿ ಹೇಳಿದ್ರು, ಇದು ಸರ್ಕಾರಿ ಜಾಗ RTC ಅಲ್ಲಿ ಕೂಡ ಹಾಗೆ ಉಂಟು, ಇದು ಅನಧಿಕೃತ ಕಟ್ಟಡ ನನ್ನ ಲೆಕ್ಕದಲ್ಲಿ ಅಂತ ಅವ್ರು ಹೇಳಿದ್ದಾರೆ. ಯಾರು ಹೇಮಲತಾ DC ಅವರು ಬಂದಾಗಲೇ ತುಂಬಾ ಯುವಕರೆಲ್ಲ ಸೇರಿದ್ರು ಇಲ್ಲಿ. ಅವಾಗ ಸಣ್ಣ ಮಟ್ಟಿನ ಮಾತುಕತೆ ಎಲ್ಲ ಆಯ್ತು. ಮತ್ತೆ ಹಾಗೆ ಇತ್ತದು. ಈ ಮಧ್ಯೆ ಅದನ್ನು ಅವರದ್ದು ವಕಫ್ ಬೋರ್ಡ್ನವರು ಇದು ನಮ್ಮ ಭೂಮಿ ಅಂತ ಹೇಳಿ ಅವರ ವಕಫ್ ಸರ್ಟಿಫಿಕೇಟ್ ಅಂತ ಹೇಳಿ ಮಾಡಿಕೊಂಡು RTCಗೆಲ್ಲ ಅರ್ಜಿ ಮಾಡಿದರು. ಆವಾಗ ನಾನು ಕೊಡವರು ವಾಸಿ, ನಮಗೆ ಮತ್ತು ನಮ್ಮ ಹಿರಿಯರಿಗೆ ಗೊತ್ತಿದ್ದ ಪ್ರಕಾರ ಕೊಡವೂರಿನಲ್ಲಿ ಈಗ ಜುಮಾದಿನಗರ ಎಂಬ ಜಾಗದಲ್ಲಿ ಹಿಂದೆ ಜೈನ ಮನೆತನದವರು ಇದ್ರು. ಅದು ಗೊತ್ತಿದ್ದದ್ದು ನಮಗೆ, ನಮ್ಮ ಹಿರಿಯರು. ಯಾಕೆಂದ್ರೆ ಈಗಲೂ ನೀವು ಅಲ್ಲಿ ಹೋಗಿ ನೋಡಿದ್ರೆ ಆ ವಠಾರದಲ್ಲಿ ಕೆರೆ